ನೋಡಿ, ಕಾಲ್ತುಳಿತ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಅದರಲ್ಲೂ ಕೂಡ ಈ ಕಮಿಷನರ್ಗಳನ್ನ ಎಲ್ಲ ಎತ್ತಂಗಡಿ ಮಾಡುವಂತ ಜೊತೆಗೆ ಅಮಾನತ್ ಕೂಡ ಮಾಡಲಾಯಿತು. ಅಮಾನತಾದಂತ ಪೊಲೀಸರ ಪರ ಈಗ ನಿವೃತ್ತ ಐಪಿಎಸ್ ಅಧಿಕಾರಿಗಳು ನಿಂತಿದ್ದಾರೆ, ಬ್ಯಾಟಿಂಗ್ ಮಾಡ್ತಿದ್ದಾರೆ. ಐಪಿಎಸ್ ಅಧಿಕಾರಿಗಳ ಅಮಾನತು ಬಗ್ಗೆ ಸರ್ಕಾರಕ್ಕೆ ನಿವೃತ್ತ ಐಪಿಎಸ್ಗಳ ಪತ್ರ ಕೂಡ ಬರೆಯಲಾಗಿದೆ. ಧಾನನ್ ಸೇರಿ 3 ಐಪಿಎಸ್ ಅಧಿಕಾರಿಗಳು ಅಮಾನತುಗೊಂಡಿದ್ರು. ಐಪಿಎಸ್ ಅಧಿಕಾರಿಗಳ ಅಮಾನತು ವಿಚಾರವಾಗಿ ಸಿಎಂಗೆ ಲೆಟರ್ ಕೂಡ ಈಗ ಕಳಿಸಿಕೊಡಲಾಗಿದೆ. ಪೊಲೀಸ್ ಫೌಂಡೇಶನ್ ನಿವೃತ್ತ ಐಪಿಎಸ್ ಅಧಿಕಾರಿಗಳಿಂದ ಪತ್ರ, ಘಟನೆ ಬಗ್ಗೆ ಕೆಲ ಅಂಶಗಳನ್ನು ಉಲ್ಲೇಖಿಸಿ ಪೊಲೀಸ್ ಫೌಂಡೇಶನ್ ಪತ್ರವನ್ನ ಬರೆಯಲಾಯಿತು. ಆರ್ಸಿಬಿ ಮ್ಯಾನೇಜ್ಮೆಂಟ್ ಪೋಸ್ಟ್ ಬಗ್ಗೆ ಪತ್ರದಲ್ಲಿ ಉಲ್ಲೇಖಗೊಂಡಿದೆ. ಟಿಕೆಟ್ ಗೊಂದಲದಿಂದ ಊಹೆಗೂ ಮೀರಿದ ಜನ ಆಗಮಿಸಿದ್ದಾರೆ, ಹೀಗಾಗಿ ಪೊಲೀಸರಿಗೆ ಬಂದೋಬಸ್ತ್ ವೇಳೆ ಕಷ್ಟವಾಗಿದೆ ಅಂತ ಪತ್ರವನ್ನ ಬರೆದಿದ್ದಾರೆ. ಅಧಿಕಾರಿಗಳ ಅಮಾನತು ವಾಪಸ್ ಪಡೆಯಲು ಸಿಎಂ ಸಿದ್ದರಾಮಯ್ಯ ಮನವಿಯನ್ನು ಮಾಡಿಕೊಂಡಿದ್ರು. ಇದನ್ನ ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ತಗೊಳ್ತಾರೋ ಗೊತ್ತಿಲ್ಲ. ಸಿದ್ದರಾಮಯ್ಯವರು ಮೊನ್ನೆ ಅಷ್ಟೇ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾ ಇದ್ರು, ಕಮಿಷನರ್ದೇ ತಪ್ಪು, ನಮಗೆ ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು, ಸೊ ಅವರು ಕಾನೂನು ವ್ಯವಸ್ಥೆಯನ್ನು ಸರಿಯಾಗಿ ಕಂಟ್ರೋಲ್ ಮಾಡಬೇಕಾಗಿತ್ತು ಅಂತ ಸಿಎಂ ಸಿದ್ದರಾಮಯ್ಯವರು ಹೇಳಿದ್ದಾರೆ. ಜೊತೆಗೆ ಈಗ ಅದೇ ಕಮಿಷನರ್ ಏನು ಅಮಾನತಾಗಿದ್ರಲ್ಲ, ಅವ್ರನ್ನ ಬೆಂಬಲವಾಗಿ ಇಟ್ಕೊಂಡು ಸಾಕಷ್ಟು ಜನ ಹಿರಿಯ ಐಪಿಎಸ್ ಅಧಿಕಾರಿಗಳು, ನಿವೃತ್ತ ಐಪಿಎಸ್ ಅಧಿಕಾರಿಗಳು ಹಾಗೆ ಪೊಲೀಸ್ ಫೌಂಡೇಶನ್ ಈ ಒಂದು ಲೆಟರ್ ಅನ್ನ ಸಿಎಂ ಸಿದ್ದರಾಮಯ್ಯವರಿಗೆ ಕೊಟ್ಟಿರುವಂತದ್ದು. ಐಪಿಎಸ್ ಅಧಿಕಾರಿಗಳು ಯಾರೆಲ್ಲ ಈಗಾಗಲೇ ಅಮಾನತುಗೊಂಡಿದ್ರು ಅವರ ಪರವಾಗಿ ಬ್ಯಾಟ್ ಮಾಡ್ತಿದ್ದಾರೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಅರವಿಂದ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಈಗಾಗಲೇ ಸಿದ್ದರಾಮಯ್ಯವರು ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ರು, ಪೊಲೀಸ್ ಅಧಿಕಾರಿಗಳದ್ದೇ ತಪ್ಪು, ಜೊತೆಗೆ ಅವರೇ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಏನು ಕ್ರಮ ತೆಗೆದುಕೊಂಡಿಲ್ಲ, ನನಗೆ ಇನ್ಫಾರ್ಮೇಶನ್ ಕೊಡಬೇಕಾಗಿರುವಂತ ಜವಾಬ್ದಾರಿ ಕಮಿಷನರ್ದು ಅಂತ. ಜೊತೆಗೆ ಈಗ ಹಿರಿಯ ಐಪಿಎಸ್ ಅಧಿಕಾರಿಗಳು ಪತ್ರವನ್ನ ಬರೆದಿದ್ರು. ಇದು ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ, ಏನ್ ಕತೆ? ಜೊತೆಗೆ ಈಗ ಐಪಿಎಸ್ ಅಧಿಕಾರಿಗಳು ವಿಚಾರ ಏನಿದ್ರು ಸೆಂಟ್ರಲ್ಲಿ ಹೋಗುತ್ತೆ, ಏನೇನಾಗ್ತಾ ಇದೆ ಈ ಒಂದು ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ? ನಿಕೇಶ್, ಖಂಡಿತವಾಗಲೂ ಕಾಲ್ತುಳಿತ ಪ್ರಕರಣ ಇಡೀ ದೇಶದಲ್ಲೇ ಕರ್ನಾಟಕಕ್ಕೆ ಕಪ್ಪು ಚುಕ್ಕೆಯನ್ನ ಉಂಟು ಮಾಡಿರುವಂತದ್ದು. ಈ ಪ್ರಕರಣ ಸಂಬಂಧ ಈ ಘಟನೆಗೆ ಯಾರು ಹೊಣೆ ಅನ್ನುವಂತಹ ಹಂತದಲ್ಲಿ ವ್ಯಾಪಕವಾಗಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು. ಈ ಸಂಬಂಧ ಸರ್ಕಾರ ಪೊಲೀಸರ ತಲೆದಂಡ ಮಾಡಿತ್ತು. ನಗರ ಪೊಲೀಸ್ ಆಯುಕ್ತರಾಗಿದ್ದಂತಹ ದಯಾನಂದ್ ಅವರನ್ನ ಸೇರಿ 3 ಐಪಿಎಸ್ ಅಧಿಕಾರಿಗಳ ತಲೆದಂಡವನ್ನ ಮಾಡಿತ್ತು. ಅವ್ರನ್ನ ಸಸ್ಪೆಂಡ್ ಕೂಡ ಮಾಡಿದ್ರು. ಈ ಸಂಬಂಧ ಸದ್ಯ ಈಗ ನಿವೃತ್ತ ಐಪಿಎಸ್ ಅಧಿಕಾರಿಗಳ ಫೌಂಡೇಶನ್ ಏನಿದೆ, ಆ ಅಧಿಕಾರಿಗಳು ಸಿಎಂಗೆ ಲೆಟರ್ ನ ಬರೆದಿರುವಂತದ್ದು. ಅದರಲ್ಲಿ ಕೆಲವು ಅಂಶಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ಮುಖ್ಯವಾಗಿ ಆರ್ಸಿಬಿಯ ಫ್ರಾಂಚೈಸಿ ಹಾಗೂ ಕೆಎಸ್ಎ ಡಿಎನ್ಎನವರ ಮಿಸ್ಟೇಕ್ಸ್ ಗಳನ್ನ ಅವರು ವಿವರಣೆ ಸಮೇತ ವಿವರಿಸಿರುವಂತದ್ದು. ಅಲ್ಲಿ ಆರ್ಸಿಬಿಯ ಒಂದು ಪೋಸ್ಟ್ ಏನಿದೆ ಅಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡಿರುವಂತದ್ದು. ಅದರ ಜೊತೆಗೆ ಆ ಒಂದು ಪೋಸ್ಟ್ ಏನಿದೆ ಅಲ್ಲಿ ಟಿಕೆಟ್ ನ ವಿಚಾರವಾಗಿ ಗೊಂದಲಗಳನ್ನ ಉಂಟು ಮಾಡಿದ್ರು. ಅದಲ್ಲದೆ ಸರ್ಕಾರದ ತಪ್ಪು ಕೂಡ ಇಲ್ಲಿದೆ, ಮತ್ತೆ ಸರ್ಕಾರವೂ ಕೂಡ ಈ ಘಟನೆಗೆ ಹೊಣೆಯಾಗಿ ಕಾರಣವಾಗಿ ಕಾಣುತ್ತೆ ಅನ್ನುವಂತಹ ಅಂಶವನ್ನ ಬರೆದಿರ್ತಾರೆ. ಒಂದೇ ದಿನದಲ್ಲಿ 3 ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೆ. ಪ್ರತ್ಯೇಕವಾಗಿ ಅಲ್ಲಿ ಬಂದೋಬಸ್ತನ್ನ ನೀಡಲಾಗಿರುತ್ತೆ. ಈ ಹಿಂದೆ ಪೊಲೀಸ್ ಇಲಾಖೆಯಿಂದ ಪತ್ರ ಕೂಡ ಬರೆದಿರ್ತಾರೆ ಗೃಹ ಮಂತ್ರಿಗಳಿಗೆ. ಅದರಲ್ಲೂ ಮುಖ್ಯವಾಗಿ ಒಂದೇ ದಿನದಲ್ಲಿ ಕಾರ್ಯಕ್ರಮ ನಡೆಸಲು ಸಾಧ್ಯವಿಲ್ಲ. ಅದರ ಹಿಂದಿನ ದಿನ ಫೈನಲ್ ನ ಮ್ಯಾಚ್ ನ ದಿನ ರಾತ್ರಿ ಇಡೀ ವಿಜಯೋತ್ಸವವನ್ನ ಆಚರಿಸಿದ್ರು. ಆಗ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು ಭದ್ರತೆಯನ್ನ ನೀಡಿದ್ದಾರೆ. ಮಾರನೇ ದಿನವೇ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದ್ರಿಂದ ಅತಿಯಾದಂತಹ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಅನ್ನುವಂತಹ ಮಾತನ್ನ ಈ ಹಿಂದೆ ಪೊಲೀಸ್ ಅಧಿಕಾರಿಗಳು ನೀಡಿದ್ರು. ಒತ್ತಾಯದ ಮೇರೆಗೆ ಆರ್ಸಿಬಿಯ ಮ್ಯಾನೇಜ್ಮೆಂಟ್ ಜೊತೆಗೆ ಕೆಎಸ್ಸಿಯ ಒತ್ತಾಯದ ಮೇರೆಗೆ ಸರ್ಕಾರದವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಈ ಹಂತದಲ್ಲಿ ಇಲ್ಲಿ ಪೊಲೀಸರ ಪಾತ್ರ ಕಡಿಮೆ ಇದೆ. ಆ ನಿಟ್ಟಿನಲ್ಲಿ ಹಿರಿಯ ಐಪಿಎಸ್ ಅಧಿಕಾರಿಗಳು 3 ಜನ ಏನಿದ್ರು ಅವರ ಅಮಾನತನ್ನ ಹಿಂಪಡೆಯಬೇಕು, ಅದನ್ನ ರದ್ದು ಮಾಡಬೇಕು ಅನ್ನೋ ಹಂತವನ್ನ ತಿಳಿಸಿ ಈ ಪ್ರಮುಖ ಅಂಶಗಳನ್ನ ತಿಳಿಸಿ ಸದ್ಯ ಹಿರಿಯ ಐಪಿಎಸ್ ಅಧಿಕಾರಿಗಳು, ನಿವೃತ್ತ ಐಪಿಎಸ್ ಅಧಿಕಾರಿಗಳು ಸಿಎಂಗೆ ಲೆಟರ್ ನ ಬರೆದಿರುವಂತದ್ದು. ಈ ಸಂಬಂಧ ಈ ಅಮಾನತ್ ಏನಿದೆ ಪ್ರತ್ಯೇಕವಾಗಿ ಸರ್ಕಾರ ಮಾತ್ರ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಕೇಂದ್ರದ ಕಮಿಷನ್ ಕೂಡ ಅಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು, ಪ್ರಮುಖ ಪಾತ್ರವನ್ನು ವಹಿಸಬೇಕು. ಆ ನಿಟ್ಟಿನಲ್ಲಿ ತನಿಖೆ ಆಗಬೇಕು. ಅಲ್ಲಿಯವರೆಗೂ ಈಗ ಆ ಒಂದು ಅಮಾನತ್ ಏನಿದೆ ಅದನ್ನ ಹಿಂಪಡೆಯಬೇಕು ಅನ್ನುವಂತ ಆಗ್ರಹವನ್ನ ಮಾಡಿರುವಂತದ್ದು. ನಿಕೇಶ್, ಅರವಿಂದ್, ಇನ್ನೊಂದು ಬಹಳ ಪ್ರಮುಖವಾಗಿ ಈಗ ಅಮಾನತು ಆಗಿದ್ದಾರೆ, ಸರ್ಕಾರ ಮಾಡಿರುವಂತದ್ದು. ಇವರು ಸರಿಯಾಗಿದ್ರೆ ಇವರು ಕೋರ್ಟ್ ಹೋಗುವಂತ ಆಪ್ಷನ್ಸ್ ಇದೆಯಾ, ಚಾನ್ಸಸ್ ಇದೆಯಾ? ಇದ್ರೆ ಅಲ್ಲಿ ಏನಾಗಬಹುದು ಅಂತ?
ಖಂಡಿತ ನಿಕೇಶ್, ಖಂಡಿತವಾಗ್ಲೂ ಈಗ ಒಂದು ಲೆಟರ್ ಕೂಡ ಹರಿದಾಡ್ತಾ ಇರುವಂತದ್ದು ಭದ್ರತೆಯ ವಿಷಯದಲ್ಲಿ ಗೃಹ ಮಂತ್ರಿಗಳಿಗೆ ಜೊತೆಗೆ ಡಿಪಿಆರ್ ಅವರಿಗೆ ಈಗಾಗಲೇ ಒಂದು ವಿಧಾನಸೌಧ ಭದ್ರತಾ ಡಿಸಿಪಿ ಆಗಿರುವಂತಹ ಬಸವನಗೌಡ ಅವರು ಪತ್ರವನ್ನ ಬರೆದಿರ್ತಾರೆ. ಈ ಒಂದು ಭದ್ರತೆ ನೀಡಲು ಸಾಧ್ಯವಿಲ್ಲ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ, ಅದನ್ನ ನಿಭಾಯಿಸಲು ಸಾಧ್ಯವಿಲ್ಲ ಅನ್ನುವಂತ ಪತ್ರಗಳನ್ನ ಬರೆದಿರ್ತಾರೆ. ಆ ಒಂದು ಪತ್ರ ಕೂಡ ಈಗಾಗಲೇ ಬಂದಿರುವಂತದ್ದು ಪ್ರಮುಖ ಸಾಕ್ಷ್ಯವಾಗಿ ಅದು ಕೂಡ ಬರುತ್ತೆ. ಈ ಒಂದು ಅಮಾನತಿನಲ್ಲಿ ಸುಮಾರು 5 ಜನ ಏನು ಅಧಿಕಾರಿಗಳನ್ನ ಅಮಾನತು ಮಾಡಿರ್ತಾರೆ. ಕಬ್ಬನ್ ಪಾರ್ಕ್ ಠಾಣೆಯ ಒಂದು ಪೊಲೀಸ್ ಇನ್ಸ್ಪೆಕ್ಟರ್, ಎಸಿಪಿ, ಡಿಸಿಪಿ ಜೊತೆಗೆ ನಗರ ಪೊಲೀಸ್ ಆಯುಕ್ತರಾಗಿದ್ದಂತಹ ದಯಾನಂದ್ ಅವರು ಇವರೆಲ್ಲರೂ ಕೂಡ ಕೋರ್ಟ್ ಹೋಗ್ತಾರೆ. ಈ ಹಿಂದೆ ನಾವು ಇಲಾಖೆಗೆ ಅಂದ್ರೆ ಗೃಹ ಮಂತ್ರಿಗಳಿಗೆ ಹಾಗೆ ಸಿಎಂನ ಮುಖ್ಯ ಕಾರ್ಯದರ್ಶಿಗೆ ನಾವು ತಿಳಿಸಿದ್ವಿ. ಆದ್ರೂ ಕೂಡ ಒತ್ತಾಯದ ಮೇರೆಗೆ ಕೆಎಸ್ಸಿಎ ಒತ್ತಾಯದ ಮೇರೆಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಜೊತೆಗೆ ಕೆಲವು ಸಿಸಿಟಿವಿಯ ಫುಟೇಜ್ಗಳು ಅಂದ್ರೆ ನಾವು 1,500 ಅಧಿಕ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ವಿ, ಬಂದೋಬಸ್ತ್ ಮಾಡಿದ್ವಿ, ಸುಮಾರು 2 ಲಕ್ಷಕ್ಕಿಂತ ಹೆಚ್ಚಿನ ಜನ ಬರ್ತಾರೆ, ಕೊನೆಯಾಗಿ ಕಾರಣವಾಗಿ ಕಾಣುತ್ತೆ ಅನ್ನುವಂತಹ ಅಂಶವನ್ನ ಬರೆದಿರ್ತಾರೆ. ಒಂದೇ ದಿನದಲ್ಲಿ 3 ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೆ. ಪ್ರತ್ಯೇಕವಾಗಿ ಅಲ್ಲಿ ಬಂದೋಬಸ್ತ್ ನೀಡಲಾಗಿರುತ್ತೆ. ಈ ಹಿಂದೆ ಪೊಲೀಸ್ ಇಲಾಖೆಯಿಂದ ಪತ್ರ ಕೂಡ ಬರೆದಿರ್ತಾರೆ ಗೃಹ ಮಂತ್ರಿಗಳಿಗೆ. ಅದರಲ್ಲೂ ಮುಖ್ಯವಾಗಿ ಒಂದೇ ದಿನದಲ್ಲಿ ಕಾರ್ಯಕ್ರಮ ನಡೆಸಲು ಸಾಧ್ಯವಿಲ್ಲ. ಅದರ ಹಿಂದಿನ ದಿನ ಫೈನಲ್ ನ ಮ್ಯಾಚ್ ನ ದಿನ ರಾತ್ರಿ ಇಡೀ ವಿಜಯೋತ್ಸವವನ್ನ ಆಚರಿಸಿದ್ರು. ಆಗ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು ಭದ್ರತೆಯನ್ನೇ ನೀಡಿದ್ದಾರೆ. ಮಾರನೇ ದಿನವೇ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದ್ರಿಂದ ಅತಿಯಾದಂತಹ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಅನ್ನುವಂತಹ ಮಾತನ್ನ ಈ ಹಿಂದೆ ಪೊಲೀಸ್ ಅಧಿಕಾರಿಗಳು ನೀಡಿದ್ರು. ಒತ್ತಾಯದ ಮೇರೆಗೆ ಆರ್ಸಿಬಿಯ ಮ್ಯಾನೇಜ್ಮೆಂಟ್ ಜೊತೆಗೆ ಕೆಎಸ್ಸಿಎ ಒತ್ತಾಯದ ಮೇರೆಗೆ ಸರ್ಕಾರದವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಈ ಹಂತದಲ್ಲಿ ಇಲ್ಲಿ ಪೊಲೀಸರ ಪಾತ್ರ ಕಡಿಮೆ ಇದೆ. ಆ ನಿಟ್ಟಿನಲ್ಲಿ ಹಿರಿಯ IPS ಅಧಿಕಾರಿಗಳು 3 ಜನ ಏನಿದ್ರು ಅವರ ಅಮಾನತನ್ನ ಹಿಂಪಡೆಯಬೇಕು, ಅದನ್ನ ರದ್ದು ಮಾಡಬೇಕು ಅನ್ನೋ ಹಂತವನ್ನ ತಿಳಿಸಿ ಈ ಪ್ರಮುಖ ಅಂಶಗಳನ್ನ ತಿಳಿಸಿ ಸದ್ಯ ಹಿರಿಯ IPS ಅಧಿಕಾರಿಗಳು, ನಿವೃತ್ತ IPS ಅಧಿಕಾರಿಗಳು ಸಿಎಂಗೆ ಲೆಟರ್ ನ ಬರೆದಿರುವಂತದ್ದು. ಈ ಸಂಬಂಧ ಈ ಅಮಾನತ್ ಏನಿದೆ ಪ್ರತ್ಯೇಕವಾಗಿ ಸರ್ಕಾರ ಮಾತ್ರ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಕೇಂದ್ರದ ಕಮಿಷನ್ ಕೂಡ ಅಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು, ಪ್ರಮುಖ ಪಾತ್ರವನ್ನು ವಹಿಸಬೇಕು, ಆ ನಿಟ್ಟಿನಲ್ಲಿ ತನಿಖೆ ಆಗಬೇಕು. ಅಲ್ಲಿಯವರೆಗೂ ಈಗ ಆ ಒಂದು ಅಮಾನತ್ ಏನಿದೆ ಅದನ್ನ ಹಿಂಪಡೆಯಬೇಕು ಅನ್ನುವಂತ ಆಗ್ರಹವನ್ನ ಮಾಡಿರುವಂತದ್ದು. ನಿಕೇಶ್, ಅರವಿಂದ್, ಇನ್ನೊಂದು ಬಹಳ ಪ್ರಮುಖವಾಗಿ ಈಗ ಅಮಾನತು ಆಗಿದ್ದಾರೆ, ಸರ್ಕಾರ ಮಾಡಿರುವಂತದ್ದು. ಇವರು ಸರಿಯಾಗಿದ್ರೆ ಇವರು ಕೋರ್ಟ್ ಹೋಗುವಂತ ಆಪ್ಷನ್ಸ್ ಇದೆಯಾ, ಚಾನ್ಸಸ್ ಇದೆಯಾ? ಇದ್ರೆ ಅಲ್ಲಿ ಏನಾಗಬಹುದು ಅಂತ. ಖಂಡಿತ ನಿಕೇಶ್, ಖಂಡಿತವಾಗ್ಲೂ ಈಗ ಒಂದು ಲೆಟರ್ ಕೂಡ ಹರಿದಾಡ್ತಾ ಇರುವಂತದ್ದು ಭದ್ರತೆಯ ವಿಷಯದಲ್ಲಿ ಗೃಹ ಮಂತ್ರಿಗಳಿಗೆ ಜೊತೆಗೆ ಡಿಪಿಆರ್ ಅವರಿಗೆ ಈಗಾಗಲೇ ಒಂದು ವಿಧಾನಸೌಧ ಭದ್ರತಾ ಡಿಸಿಪಿ ಆಗಿರುವಂತಹ ಬಸವನಗೌಡ ಅವರು ಪತ್ರವನ್ನ ಬರೆದಿರ್ತಾರೆ. ಈ ಒಂದು ಭದ್ರತೆ ನೀಡಲು ಸಾಧ್ಯವಿಲ್ಲ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ, ಅದನ್ನ ನಿಭಾಯಿಸಲು ಸಾಧ್ಯವಿಲ್ಲ ಅನ್ನುವಂತ ಪತ್ರಗಳನ್ನ ಬರೆದಿರ್ತಾರೆ. ಆ ಒಂದು ಪತ್ರ ಕೂಡ ಈಗಾಗಲೇ ಬಂದಿರುವಂತದ್ದು ಪ್ರಮುಖ ಸಾಕ್ಷ್ಯವಾಗಿ ಅದು ಕೂಡ ಬರುತ್ತೆ. ಈ ಒಂದು ಅಮಾನತಿನಲ್ಲಿ ಸುಮಾರು 5 ಜನ ಏನು ಅಧಿಕಾರಿಗಳನ್ನ ಅಮಾನತು ಮಾಡಿರ್ತಾರೆ. ಕಬ್ಬನ್ ಪಾರ್ಕ್ ಠಾಣೆಯ ಒಂದು ಪೊಲೀಸ್ ಇನ್ಸ್ಪೆಕ್ಟರ್, ಎಸಿಪಿ, ಡಿಸಿಪಿ ಜೊತೆಗೆ ನಗರ ಪೊಲೀಸ್ ಆಯುಕ್ತರಾಗಿದ್ದಂತಹ ದಯಾನಂದ್ ಅವರು ಇವರೆಲ್ಲರೂ ಕೂಡ ಕೋರ್ಟ್ ಹೋಗ್ತಾರೆ. ಈ ಹಿಂದೆ ನಾವು ಇಲಾಖೆಗೆ ಅಂದ್ರೆ ಗೃಹ ಮಂತ್ರಿಗಳಿಗೆ ಹಾಗೆ ಸಿಎಂನ ಮುಖ್ಯ ಕಾರ್ಯದರ್ಶಿಗೆ ನಾವು ತಿಳಿಸಿದ್ವಿ. ಆದ್ರೂ ಕೂಡ ಒತ್ತಾಯದ ಮೇರೆಗೆ ಕೆಎಸ್ಸಿಎ ಒತ್ತಾಯದ ಮೇರೆಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಜೊತೆಗೆ ಕೆಲವು ಸಿಸಿಟಿವಿಯ ಫುಟೇಜ್ಗಳು ಅಂದ್ರೆ ನಾವು 1,500 ಅಧಿಕ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ವಿ, ಬಂದೋಬಸ್ತ್ ಮಾಡಿದ್ವಿ, ಸುಮಾರು 2 ಲಕ್ಷಕ್ಕಿಂತ ಹೆಚ್ಚಿನ ಜನ ಬರ್ತಾರೆ,